ಮೀನುಗಾರಿಕೆ ಬಳಿಕ ಬೋಟ್ ಮುಳುಗಡೆಯಾಗಿರುವಂತಹ ಘಟನೆ ನಡೆದಿದ್ದು 6 ಜನ ಮೀನುಗಾರರನ್ನ ರಕ್ಷಣೆ ಮಾಡಲಾಗಿದೆ. ಮೀನುಗಾರಿಕೆ ಬಳಿಕ ಮರಳುತ್ತಿದ್ದಾಗ ಬೋಟ್ ಮುಳುಗಡೆಯಾಗಿರುವಂತಹ ಘಟನೆ ನಡೆದಿದ್ದು ಸ್ಥಳೀಯ ಮೀನುಗಾರರಿಂದ 6 ಜನ ಮೀನುಗಾರರನ್ನ ರಕ್ಷಣೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಅರಬ್ಬಿ ಸಮುದ್ರದಲ್ಲಿ ಈ ಘಟನೆ ನಡೆದಿದ್ದು ಬೋಟಿನ ತಳಭಾಗಕ್ಕೆ ಕಲ್ಲು ಬಡಿದ ಪರಿಣಾಮ ಈ ರೀತಿಯಾದಂತಹ ಅನಾಹುತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಬೋಟ್ನಲ್ಲಿದ್ದ ಬಲೆ ಸೇರಿದಂತೆ ಎಲ್ಲವೂ ಕೂಡ ಸಮುದ್ರ ಪಾಲಾಗಿದ್ದು ಅಂದಾಜು ಸುಮಾರು 50 ಲಕ್ಷ ನಷ್ಟ ಆಗಿದೆ ಅಂತ ಮೀನುಗಾರರು ಅಳಲನ್ನ ತೋಡಿಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಅರಬ್ಬಿ ಸಮುದ್ರದಲ್ಲಿ ಈ ಘಟನೆ ನಡೆದಿದ್ದು ಮೀನುಗಾರಿಕೆ ಬಳಿಕ ಮರಳುತ್ತಿದ್ದಾಗ ಬೋಟ್ ಮುಳುಗಡೆಯಾಗಿದ್ದು ಸ್ಥಳೀಯ ಮೀನುಗಾರರಿಂದ 6 ಜನ ಮೀನುಗಾರರನ್ನ ರಕ್ಷಣೆ ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಸಾಗರ್. ಘಟನೆ ಹೇಗಾಯ್ತು, ಹೇಗ್ ರಕ್ಷಣೆ ಮಾಡಲಾಯಿತು? ನವೀನ್ ಸಾಗರ್, ನಮ್ಮ ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿದ್ರು ಇವರು. ಸೊ ಮರಳಿ ಬರ್ತಾ ಇರೋ ಬಗ್ಗೆ ಮೀನನ್ನು ತೆಗೆದುಕೊಂಡು ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಅರಬ್ಬಿ ಸಮುದ್ರದ ತಳಭಾಗದಲ್ಲಿ ಏನು ಕಲ್ಲಿನ ಬಂಡೆಗಳಿದ್ದು ಆ ಬಂಡೆಗೆ ಈ ದೋಣಿ ಹೊಡೆದುಕೊಂಡಿದೆ. ಹಾಗಾಗಿ ಹೊಡೆದುಕೊಂಡ ಸಂದರ್ಭದಲ್ಲಿ ಕೆಳಭಾಗದಲ್ಲಿ ಬಿರುಕು ಬಿಟ್ಟಿದ ನಂತರ ಮುಳುಗಿರುವಂತದ್ದು. ಈಗ ಮುಳುಗಿದ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯ ನಾಡದೋಣಿಯ ಮೀನುಗಾರರಿದ್ರು. ಅವರು ಒಟ್ಟು 6 ಜನರನ್ನ ರಕ್ಷಣೆ ಮಾಡಿದ್ದಾರೆ. ಬೋಟ್ ಸಂಪೂರ್ಣವಾಗಿ ಸಮುದ್ರದಲ್ಲಿ ಮುಳುಗಿ ಹೋಗಿರುವಂತದ್ದು. ಸುಮಾರು ಒಂದು 60 ಲಕ್ಷಕ್ಕೂ ಹೆಚ್ಚು ಹಾನಿಯಾಗಿದೆ. ಅದೃಷ್ಟವಶಾತ್ 6 ಜನ ಮೀನುಗಾರರು ಇವತ್ತು ರಕ್ಷಣೆ ಒಳಗೆ ಭಟ್ಕಳದ ಬಂದರಿನ ಭಾಗದಲ್ಲಿ ಇವತ್ತು ಆಶ್ರಯವನ್ನು ಪಡೆದಿದ್ದಾರೆ. ಥ್ಯಾಂಕ್ ಯು ನವೀನ್ ಸಾಗರ್ ಡೀಟೇಲ್ಸ್ಗಾಗಿ.